ಬೆಂಗಳೂರು ಹೊರವಲಯದಲ್ಲಿ ಮೂವರನ್ನ ಮರ್ಡರ್ ಮಾಡಲಾಗಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮೂವರನ್ನ ಹತ್ಯೆ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿ ತ್ರಿಬಲ್ ಮರ್ಡರ್ ಮಾಡಲಾಗಿದೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮೂವರನ್ನ ಹತ್ಯೆ ಮಾಡಿದ್ದಾರೆ. ಹೋಳಿ ಹಬ್ಬ ಆಚರಣೆ ವೇಳೆ ಎಣ್ಣೆ ಪಾರ್ಟಿ ಮಾಡಿದಂತಹ ಗ್ಯಾಂಗ್ ಗಲಾಟೆ ಮಾಡಿಕೊಂಡು ಮೂವರನ್ನ ಮರ್ಡರ್ ಮಾಡಿದ್ದಾರೆ. ಕಂಠಪೂರ್ತಿ ಕುಡಿದು ಪರಸ್ಪರ ಹೊಡೆದಾಡಿಕೊಂಡಿದ್ದು, ಕೈಗೆ ಸಿಕ್ಕ ದೊಣ್ಣೆ, ಕಬ್ಬಿಣದ ರಾಡ್ಗಳಿಂದ ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. 6 ಮಂದಿ ಪೈಕಿ ಮೂವರು ಈ ಗಲಾಟೆಯಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹೋಳಿ ಹಬ್ಬ ಆಚರಣೆ ವೇಳೆ ಎಣ್ಣೆ ಪಾರ್ಟಿ ಮಾಡಿದಂತಹ ಗ್ಯಾಂಗ್ ಗಲಾಟೆಯನ್ನ ಮಾಡಿಕೊಂಡಿದ್ದು, 6 ಜನರ ಗ್ಯಾಂಗ್ ಗಲಾಟೆ ಮಾಡಿಕೊಂಡಿದ್ದು, ಇದರಲ್ಲಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಓರ್ವನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ಸರ್ಜಾಪುರದಲ್ಲಿ ತ್ರಿಬಲ್ ಮರ್ಡರ್ ಆಗಿದೆ. ಯಾವ ಕಾರಣಕ್ಕೆ ಅವ್ರು ಗಲಾಟೆ ಮಾಡಿಕೊಂಡ್ರು? ಕೇಸ್ ದಾಖಲಾಗಿದೆಯಾ? ಪೊಲೀಸರು ಏನು ಹೇಳ್ತಿದ್ದಾರೆ? ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮೂವರನ್ನ ಹತ್ಯೆ ಮಾಡಿದ್ದಾರೆ. 6 ಜನರ ಗ್ಯಾಂಗ್ ಹೋಳಿ ಹಬ್ಬದ ಸಂದರ್ಭದಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಸಣ್ಣ ಪುಟ್ಟ ಗಲಾಟೆ ಮಾಡಿಕೊಂಡು 6 ಜನರ ಗ್ಯಾಂಗ್ ಅಲ್ಲಿ ಮೂವರನ್ನ ಕೊಲೆ ಮಾಡಲಾಗಿದೆ. ಈಗಾಗಲೇ ಸ್ಥಳಕ್ಕೆ ಸರ್ಜಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಕೈಗೆ ಸಿಕ್ಕ ದೊಣ್ಣೆ, ಕಬ್ಬಿಣದ ರಾಡ್ಗಳಿಂದ ಹೊಡೆದಾಡಿಕೊಂಡು ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದಾರೆ. 6 ಮಂದಿ ಪೈಕಿ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಸ್ಥಳಕ್ಕೆ ಎಸ್ಪಿ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದ್ದು, ಮೂವರ ಡೆಡ್ಲಿ ಮರ್ಡರ್ ಮಾಡಲಾಗಿದೆ. ಬೆಂಗಳೂರಿನ ಹೊರವಲಯದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಎಣ್ಣೆ ಪಾರ್ಟಿ ಮಾಡಿದೆ ಒಂದು ಗ್ಯಾಂಗ್. ಆ ಗ್ಯಾಂಗ್ ಅಲ್ಲಿ 6 ಜನ ಇರ್ತಾರೆ. ಆ 6 ಜನರಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮೂವರನ್ನ ಹತ್ಯೆ ಮಾಡಲಾಗಿದೆ. ಗಲಾಟೆ ಮಾಡಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಗಲಾಟೆ ಮಾಡಲಾಯಿತು? ಪೊಲೀಸರು ಏನು ಹೇಳ್ತಿದ್ದಾರೆ? ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗಿದೆ? ಖಂಡಿತ ಅಪರ್ಣ, ಈಗಾಗಲೇ ಏನು ಬೆಂಗಳೂರಿನ ಸರ್ಜಾಪುರ ಹೊರವಲಯದಲ್ಲಿ ಆಗಿರುವಂತದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಈ ಒಂದು ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಎಲ್ಲರೂ ಸಹ ಬಿಹಾರ ಮೂಲದವರು ಅಂತೇಳಿ ಗೊತ್ತಾಗಿರುವಂತದ್ದು. ಅಂದ್ರೆ ನಿನ್ನೆ ಹೋಳಿ ಹಬ್ಬ ಆಚರಣೆ ಮಾಡಬೇಕಾದ್ರೆ ಒಂದಷ್ಟು ಮಾತುಕತೆ ಆಗಿರ್ತದೆ. ಜೊತೆಗೆ ಇವತ್ತು ಎಣ್ಣೆ ಪಾರ್ಟಿ ಮಾಡ್ಬೇಕಾದ್ರೆ 6 ಜನ ಒಟ್ಟಿಗೆ ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಯುವತಿಯ ವಿಚಾರವಾಗಿ ಫೋನ್ ಮಾಡಿ ಆ ಯುವತಿಗೆ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಾರೆ ಅನ್ನೋ ಮಾಹಿತಿ ಸಿಗ್ತಾರಂತದ್ದು. ಆ ವಿಚಾರವಾಗಿ ಗಲಾಟೆ ಆಗಿದೆ. 6 ಜನದಲ್ಲಿ ಸಿಕ್ಕ 6 ಜನನು ಸಹ ಸ್ನೇಹಿತರೆ ಒಂದೇ ಗ್ರಾಮದವರು ಅಂತ ಗೊತ್ತಾಗ್ತಿರೋಂಥದ್ದು. ಆ ವಿಚಾರವಾಗಿ ಗಲಾಟೆ ಆಗ್ತದೆ. ಹಾಗಾಗಿ 3 ಜನಕ್ಕೆ ಗಂಭೀರ ಗಾಯ ಆಗಿರುವಂತದ್ದು. ಅದರಲ್ಲಿ ಇಬ್ಬರು ಈಗಾಗಲೇ ಅಂದ್ರೆ 3 ಜನ ಸಾವನ್ನಪ್ಪಿದ್ದಾರೆ. ಒಬ್ಬರ ಮಾಹಿತಿ ಸಿಕ್ಕಿಲ್ಲ. ಅಂದ್ರೆ ಈಗಾಗಲೇ ಅನ್ಸು ಅಂತೇಳಿ 22 ವರ್ಷ, ರಾಧೇಶ್ ಶ್ಯಾಮ್ ಅಂತೇಳಿ 23 ವರ್ಷ, ಇಬ್ರು ಸಹ ಮೃತಪಟ್ಟಿದ್ದಾರೆ. ಇನ್ನೊಬ್ಬರ ಗುರುತು ಪತ್ತೆ ಆಗಿಲ್ಲ. ಆದ್ರೆ ಈಗಾಗಲೇ 3 ಜನ ಮೃತದೇಹಗಳು ಸಿಕ್ಕಿರೋ ಹಿನ್ನೆಲೆ ಸರ್ಜಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ SP ಆದಂತಹ CK ಬಾಬು ಅವರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಏನು ಈ ಸಂಬಂಧಪಟ್ಟಂಗೆ ಯಾವ ವಿಚಾರಕ್ಕೆ ಕೊಲೆ ಮತ್ತು ಆ ಸಂಬಂಧಪಟ್ಟಂಗೆ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಈಗಾಗಲೇ ಆರೋಪಿಗಳಿಗಾಗಿ ಹುಡುಕಾಟವನ್ನು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆಗೆ ಇನ್ನು ಏನು ಘಟನೆ ಸ್ಥಳಕ್ಕೆ ಈಗಾಗಲೇ ಬೇರೆ ಬೆಳಂಚು ತಜ್ಞರಿರ್ಬೋದು ಅಥವಾ SFS ಸ್ಕ್ವಾಡ್ ಸಹ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಯುವತಿ ಫೋನ್ ಅಲ್ಲಿ ಬೈದಿದ್ದಕ್ಕೆ ಗಲಾಟೆ ಆಗಿದೆಯಾ ಅಥವಾ ಬೇರೆ ಏನಾದ್ರು ಉದ್ದೇಶಕ್ಕೆ ಇವರ ಮಧ್ಯೆ ಜಗಳ ಆಗಿತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು.